ಸದಾ ನಿಮ್ಮೊಂದಿಗೆ ಕನಸು ಅರಳಿ ನಿಜಕ್ಕೂ ನನಸಾಗುವ ಘಳಿಗೆ ಇರುವೆವು ನಾವು. ಬಂಧುಗಳೇ ನಮಸ್ಕಾರ, ಸ್ವಾಗತ ಸದಾ ನಿಮ್ಮೊಂದಿಗೆ. ಈಗ ತಾನೇ ಪಿಕ್ಚರ್ ರಿಲೀಸ್ ಆಗಿತ್ತಲ್ಲ, ಮೊನ್ನೆ ಹೀರೋ ಬಂದಿದ್ರು, ಡೈರೆಕ್ಟರ್ ಬಂದಿದ್ರು, ಆದ್ರೂ ಹೀರೋಯಿನ್ ಯಾಕೆ ಬಂದಿಲ್ಲ ಅಂತ ಬಹಳ ಜನ ಕೇಳಿದ್ರು. ಅಂದವಾದ ಹೀರೋಯಿನ್, ತಾಯಿಗೆ ತಕ್ಕ ಮಗದಿಂದ ಆಶಿಕಾ ರಂಗನಾಥ್. ಪ್ಲೆಸೆಂಟ್, ಬ್ಯೂಟಿಫುಲ್, ಕ್ಲೀನ್ ಫೇಸ್ ಅಂತಾರಲ್ಲ, ಆ ತರ ಕೆಲವು ಫೇಸಸ್ ಸ್ಕ್ರೀನ್ ಮೇಲೆ ನೋಡಿದ ತಕ್ಷಣ ಒಂದು ಕುತೂಹಲ ಬರುತ್ತೆ. ನೀವು ನೋಡ್ರಿ, ಆಶಿಕಾ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಬನ್ನಿ ಆಶಿಕಾ ಅವರು. ಥ್ಯಾಂಕ್ಸ್ ಅಲಾಟ್ ಬಂದಿದ್ದಕ್ಕೆ. ಕೂತ್ಕೊಳ್ಳಿ ಆಶಿಕಾ. ನಿಮ್ಮ ಪಿಕ್ಚರ್ ಚೆನ್ನಾಗಿ ಆಡ್ತಾ ಇದೆ. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು. ಒಳ್ಳೆ ಒಳ್ಳೆ ಪಿಕ್ಚರ್ ಮಾಡಬೇಕು. ಆಮೇಲೆ ಇವತ್ತು ನೀವು ನಮ್ಗೆ ಸಹಾಯ ಮಾಡ್ತೀರಾ ಅನ್ನೋ ನಂಬಿಕೆಯಿಂದ ನಿಮ್ಮನ್ನು ಕರೆಸಿದ್ದೀವಿ. ನೀವು ನಾನು ಮಾಡಲ್ಲ ಅಂದ್ರೂ ನಿಮ್ಮನ್ನು ಮಾಡಿಸ್ತೀನಿ. ಡೆಫಿನೆಟ್ಲಿ ಮಾಡ್ತೀನಿ. ಐ ನೋ ಯು ವಿಲ್ ಡೂ ದಟ್. ಕೆಲವ್ರು ನೋಡಿದ ತಕ್ಷಣ ಅವ್ರು ತಪ್ಪೇ ಮಾಡಲ್ಲ, ಇವ್ರು ಸುಳ್ಳೇ ಹೇಳಲ್ಲ ಅಂತ ಅನ್ಸುತ್ತೆ. ಆ ಥರ ಅನ್ಸಲ್ಲ? ಸುಳ್ಳು ಹೇಳ್ತೀರಾ? ನೀವು ಸುಳ್ಳು ಹೇಳಿದ್ರು ಸುಳ್ಳು ಹೇಳಲ್ಲ. ತುಂಬಾ ಒಳ್ಳೆ ಹುಡುಗಿ. ಟೈಮ್ ಕೇಳ್ಬೇಕಾಗಿತ್ತು ಆವತ್ತೇ ನಾನು. ಹೌದು. ಯಾವ ಯಾತಕ್ಕೆ ಸುಳ್ಳು ಹೇಳ್ತೀರಾ? ಹಂಗೆ ದಿನನಿತ್ಯ ಏನಾದ್ರು ಒಂದ್ ಇದ್ದೇ ಇರುತ್ತೆ ಸುಳ್ಳು ಹೇಳಕ್ಕೆ. ದಿನ ಕಾಫಿ ಕುಡಿತೀನಿ, ದಿನ ಎಕ್ಸರ್ಸೈಸ್ ಮಾಡ್ತೀನಿ, ದಿನ ಅಲ್ಲಿಗೆ ಹೋಗ್ತೀನಿ, ಪೂಜೆ ಮಾಡ್ತೀನಿ ಅಂತಾರ, ದಿನ ಸುಳ್ಳು ಹೇಳ್ತೀನಿ ಅಂತ ಒಂದು ಹರಕೆ ಇದೆಯಾ ನಿಮ್ಗೆ? ಹಂಗೆ ಮ್ಯಾಮ್. ನಿಮ್ ತಾಯಿ ತಂದೆ ಹತ್ರ ಹೇಳಿದ ಸುಳ್ಳಲ್ಲೇ ಸಿಗಾಕೊಂಡಿದ್ ಸುಳ್ಳು ಯಾವ್ದು? ಕಾಲೇಜಲ್ಲಿ ಇರ್ಬೇಕಾದ್ರೆ ಕ್ಲಾಸಸ್ ಅಲ್ಲಿ ಇದೀನಿ ಅಂತ ಹೇಳಿ ಮೂವಿಗೆ ಹೋಗೋದು ಅವೆಲ್ಲ ಮಾಡ್ತಿದ್ದೆ. ಸಿಕ್ಕಾಕೊಂಡ್ರಿ? ಅವಾಗ ಸಿಗಾಕೊಂಡ್ಬಿಟ್ಟಿದೆ. ಮೂವಿಯಲ್ಲಿ ಇದ್ದಾಗ ಫೋನ್ ಮಾಡ್ತಾ ಇದ್ರು, ಫೋನ್ ಎತ್ತುತ್ತಿರ್ಲಿಲ್ಲ. ಏನಕ್ಕೆ ಫೋನ್ ಎತ್ತಿಲ್ಲ ಅಂದ್ರೆ ಆಮೇಲೆ ಹೇಳಲೇಬೇಕಾಯ್ತು. ಅಂದ್ರೆ ನಾನು ಏನಾದ್ರು ತಪ್ಪು ಮಾಡಿದ್ರು ಹೋಗಿ ಹೇಳ್ಬಿಡ್ಬೇಕು, ಇಲ್ಲ ಅಂದ್ರೆ ಅದು ಸಮಾಧಾನ ಇರಲ್ಲ. ಅಮ್ಮಂಗೆ ಹೋಗಿ ಎಲ್ಲಾನು ವರದಿ ಒಪ್ಪಿಸ್ಬಿಡ್ಬೇಕು. ಅದು ಯಾವಾಗ್ಲೇ ಮಾಡಿದ ತಪ್ಪೇ ಆದ್ರೂ ಹೋಗಿ ಹೇಳ್ಬಿಡ್ಬೇಕು. ಆಗ್ಲೇ ಸ್ವಲ್ಪ ಸಮಾಧಾನ ಆಗೋದು. ನೀವು ಕಾಲೇಜ್ ಸೇರ್ಬೇಕು, ಓದ್ಬೇಕು ಅನ್ನೋದು ನಿಮ್ದಾಗಿತ್ತ ಕನ್ಸು? ಮತ್ತೆ ಯಾಕೆ ಸಿನಿಮಾಗೆ ಬಂದ್ರಿ ಕಾಲೇಜ್ ಓದೋದ್ ಬಿಟ್ಟು ಅಂತ? ಇಲ್ಲ, ಇದು ನನ್ನ ಅಮ್ಮ ಅಪ್ಪನ ಕನಸು, ನಾನು ಸಿನಿಮಾ ಮಾಡ್ಬೇಕನ್ನೋದು. ನಾವು ತುಮಕೂರಲ್ಲಿ ಇರೋದು. ಒಳ್ಳೊಳ್ಳೆ ಕಾಲೇಜಸ್ ಇದ್ದಿದ್ರಿಂದ ಬ್ಯಾಂಗ್ಳೂರಿಗೆ ಶಿಫ್ಟ್ ಆಗ್ಬೇಕಂತ ನನ್ನ ಪ್ಲಾನ್ಸ್ ಇತ್ತು. ಬಟ್ ಮನೆ ಎಲ್ಲರೂ ಫ್ಯಾಮಿಲಿ ಎಲ್ಲ ಇದ್ದಿದ್ದು ತುಮಕೂರಲ್ಲಿ. ಪಿ ಜಿಗೆ ಶಿಫ್ಟ್ ಆದೆ. ಪಿ ಜಿಯಲ್ಲಿ ಇಂಡಿಪೆಂಡೆಂಟಾಗಿ ಬದುಕೋದನ್ನ ಕಲಿತೆ ಅಂತ ಹೇಳ್ಬೋದು ಮ್ಯಾಮ್. ಎಲ್ಲ ಹುಡುಗಿರಿಗೂ ಕಾಲೇಜ್ ಹೋಗ್ಬೇಕು, ಓದ್ಬೇಕು ಅನ್ನೋ ಕನಸುಗಳಿರುತ್ತಲ್ಲ? ಹೌದು ಹೌದು. ಈ ಕನಸುಗಳು ಯಾಕೆ? ಸುಮ್ಮನೆ ಕಾಲೇಜ್ ಅಂದ್ರೆ ಮಜಾ ಅಂತಾನಾ? ಯಾತಕ್ಕೆ? ಅದು ಇನ್ನು ಧೈರ್ಯ ಬರುತ್ತೆ. ನನ್ನ ಪ್ರಕಾರ ಅದು ಕಮ್ಮಿ ಮ್ಯಾಮ್. ಅಂದ್ರೆ ಎಷ್ಟೋ ಜನ ನಾವು ಹಾಗೆ ನೋಡಿದ್ರೆ, ಅಂದ್ರೆ ಅವ್ರಿಗೆ ಎಜುಕೇಶನ್ ನಾಲೆಡ್ಜ್ ಇಲ್ದೇನೆ ಅವ್ರು ಕಾನ್ಫಿಡೆಂಟ್ ಇರಲ್ಲ. ಅಷ್ಟು ಕಾನ್ಫಿಡೆಂಟ್ ಆಗಿ ಇಲ್ಲಿ ಬಂದು ನಿಂತು ಮಾತಾಡಲ್ಲ. ತುಂಬಾ ಕೆಲವರು ಅವ್ರ ಬಿಹೇವಿಯರ್ ಮೇಲೆ ಅವ್ರು ತುಂಬಾ ಸ್ಟ್ರಾಂಗ್ ಆಗಿದ್ದಾರೆ, ತುಂಬಾ ಬೋಲ್ಡ್ ಆಗಿದ್ದಾರೆ ಅನ್ನೋರು ತುಂಬಾ ಕಮ್ಮಿ. ಈಗ ಸಾಕಷ್ಟು ಜನ ಹಳ್ಳಿ ಕಡೆಯಿಂದ ಬರೋರು ತುಂಬಾ ಸ್ಟ್ರಾಂಗ್ ಆಗಿ ಬೋಲ್ಡ್ ಆಗಿರ್ತಾರೆ. ಬಟ್ ಅವ್ರಿಗೇನಾದ್ರು ಒಂದು ಇಂಗ್ಲೀಷಲ್ಲಿ ಏನೋ ಒಂದೇನೋ ಮಾತಾಡಿದ ತಕ್ಷಣ ಅವ್ರಿಗೆ ದೆಲ್ ಸ್ಟೆಪ್ ಬ್ಯಾಕ್. ಅಂದ್ರೆ ಒಂದು ಡಿಗ್ರಿ ಕೈಯಲ್ಲಿದ್ರೆ ಧೈರ್ಯ ಅಂತ, ಧೈರ್ಯ ಇರುತ್ತೆ, ಕಾನ್ಫಿಡೆನ್ಸ್ ಇರುತ್ತೆ, ಇಂಡಿಪೆಂಡೆಂಟ್ ಆಗಿರ್ಬೋದು ಅನ್ನೋದು ನನ್ನ ಗುಡ್ ಪಾಯಿಂಟ್. ಅದನ್ನ ಬೇಸಲ್ಲಿ ಇವತ್ತು ಮಾತಾಡ್ತಾ ಇದ್ದೀನಿ. ಯಾಕೆಂದ್ರೆ ತಾಯಿ ತಂದೆ ಕಷ್ಟಗಳಿರುತ್ತೆ, ಎಷ್ಟೇ ಇದ್ರು ಮಕ್ಕಳಿಗೆ ಓದಬೇಕು ಅನ್ನೋ ಕನಸುಗಳಿರುತ್ತಲ್ವಾ. ಈ ತಾಯಿ ತಂದೆಗೂ ಅವ್ರನ್ನ ಓದಿಸ್ಬೇಕು ಅನ್ನೋ ಆಸೆ ಇರುತ್ತೆ, ಆಗಲ್ಲ. ಅದ್ರ ಬಗ್ಗೆ ಇವತ್ತು ಮಾತಾಡ್ತಾ ಇದೀವಿ. ಪರಶುರಾಮ್ ಅಂತ, ಅವ್ರ ಪ್ರಾಬ್ಲಮ್ ಏನಂದ್ರೆ ದೊಡ್ಡ ಮಗಳಿಗೆ ಮದುವೆ ಮಾಡಿಸಿದ್ದಾರೆ, ಸಾಲ ಬಂದಿದೆ. ಅವರು ಮೂಟೆ ಹೊತ್ತು ಎಷ್ಟು ಬರುತ್ತೆ ಬಿಡಿ, 500 ರೂಪಾಯಿ ಒಂದ್ ದಿವಸಕ್ಕೆ ಸಂಪಾದನೆ ಮಾಡಿದ್ರೆ ಬಾಡಿಗೆ ಕೊಟ್ಟು ಮಕ್ಕಳಿಗೆ ಊಟ ಹಾಕಿ ಒಂದು ಡೀಸೆಂಟ್ ಲೈಫ್ ಇರುತ್ತೆ. 200-300 ಬಂದ್ರೆ ಆಗೋದೇ ಇಲ್ಲ. ಈಗಿನ ಕಾಲದಲ್ಲಿ ಖರ್ಚುಗಳು ಜಾಸ್ತಿ ಆಗ್ತಾ ಇದೆ. ಅವ್ರಿಗಿರೋ ಸಮಸ್ಯೆಗಳೇನು ಅಂತ ಅವರೇ ಬಂದು ನಿಮ್ಮ ಹತ್ರ ಹೇಳಿದ್ರೆ ಇನ್ನೂ ವಾಸಿ ಅಂತ ಅನ್ನಿಸ್ತಾ ಇದೆ. ಅವ್ರನ್ನೇ ಕರೆಸ್ತೀನಿ. ಪರಶುರಾಮ್ ಅವರೇ, ದಯವಿಟ್ಟು ಬನ್ನಿ ಸರ್. ಆಸೆಯು ನಿಮ್ಮದೆಲ್ಲ, ಬದುಕಿನ ಬಯಕೆಯೆಲ್ಲ, ಮಂಜೂರು ಇಲ್ಲೇ ಎದುರಲೇ. ಏನ್ ತಾಯಿ ಜೋರ್ ಮಾತಾಡ್ಬೇಕು, ಕೋಪ ಬರುತ್ತಂತೆ ಇವ್ರಿಗೆ. ಯಾಕೆ ಮಲ್ಲ ಮಾಡ್ತೀಯ ನೀನೀಗ? ಯಾಕೆ ಪುಟ? ಆಯ್ತು ಬಿಡಿ, ನಿಮ್ ವೀಟಿ ನೋಡ್ಬಿಟ್ಟು ವೀಟಿ ಒಂದ್ಸಲ ನೋಡಿ. ಸರ್, ನಮ್ಮ ಹೆಸರು ಪರಶುರಾಮ ಅಂತೇಳಿ. ನಾವು ರೈತರ ಮಕ್ಕಳು ಸರ್. ನಾವು 5 ಜನ ಗಂಡ್ಮಕ್ಳು, 2 ತಂಗಿಯರು ನನಗೆ. ನಾವು ಸ್ಕೂಲಿಗೆ ಹೋಗ್ತಂದ್ರೆ ನಮ್ಮಪ್ಪ ನಮ್ಮನ್ನು ಕರ್ಕೊಂಬಂದು ಒಬ್ಬರ ಮನೇಲಿ ಜೀತ ಇಕ್ಕವನು.
ನಾನು ತುಂಬ ಕಷ್ಟದಲ್ಲೇ ಬಂದಿದೆ ಸರ್. ನಾವೆಲ್ಲ ಒಬ್ಬರ ಮನೆಯಲ್ಲಿ ಊಟ ತಿಂದುಬಿಟ್ಟು ನಾವು ದೊಡ್ಡರಾಗಿದ್ದೀವಿ. ಆಮೇಲೆ ಇಲ್ಲಿ ಹಂಗೆ ಮದುವೆ ಮಾಡಿದ ಮೇಲೆ ಸರ್ ನಮ್ಮ ಅವರೆಲ್ಲ ನಮ್ಮನ್ನು ಬೆಂಗಳೂರು ಕರ್ಕೊಂಬಂದರು. ಒಂದು 300 ರೂಪಾಯಿ ಮನೆ ಬಾಡಿಗೆ ಅಂತ ನಮ್ಮ ಅವರು ಕೊಡಿಸಿದ್ರು. ಕೊಡಿಸ್ಮೇಲೆ ಅಲ್ಲಿ ಒಂದು 3-4 ತಿಂಗಳು ಇದ್ವಿ ನಾವು. ದುಡ್ಕೊಂಡು ತಿನ್ಕೊಂತ ಹೋದ್ವಿ, ಬಾಡಿ ಕಟ್ಟೋಕ್ಕೂ ಆಗಲಿಲ್ಲ. ಇಲ್ಲಿ ಬಂದು 3 ಜನ ಮಕ್ಕಳಾದರು, 2 ಹೆಣ್ಮಕ್ಳು, ಒಬ್ಬ ಗಂಡ್ಮಗ ನನಗೆ. ನನ್ನ ಹೆಸರು ಮಂಜುನಾಥ್ ಅಂತ, ನನ್ನ ತಂಗಿ ಕಾವೇರಿ ಅಂತ. ನಾವು ನಮ್ಮ ಅಪ್ಪ ಅಮ್ಮ ಕಷ್ಟ ಬಿದ್ದಿರೋದು ನೋಡ್ತಾನೆ ಇದ್ದೀವಿ. ನಾವು ಓದಿಲ್ಲ, ಮಕ್ಕಳನ್ನ ಓದಿಸ್ಬೇಕಂತ ಹೇಳ್ಬಿಟ್ಟು ಮೂಟಿ ಹೊತ್ತು ಮರಳು ಹೊತ್ತು ಎಲ್ಲ ಓದಿಸ್ತಾ ಇದ್ದೀನಿ. ಡೇ ಹೊತ್ತು ಯಶವಂಪುರ ಆರಾಮಿಸಿ ಇಲ್ಲಿ ಮೂಟೆ ಹೊರ್ತಾಯಿದ್ರು. ಸಾಯಂಕಾಲ ಆದರೆ ಸಾಕು ಮನೆಗೆ ಒಂದು 10 ನಿಮಿಷ ಬಂದ್ಬಿಟ್ಟು ಮನೆಯಲ್ಲಿ ಊಟ ಕಟ್ಕೊಂಡು ಮತ್ತೆ ಸಾಯಂಕಾಲ ಹೊರಡ್ತಾಯಿದ್ರು ಆರಾಮಿಸಿಗೆ. ಓದ್ಸೋಕೆ ನನ್ನ ಕೈಲೇ ಆಗ್ತಿಲ್ಲ ಸರ್, ಏನೂ ಆಗ್ತಾಯಿಲ್ಲ. ಓದಿಸ್ಬೇಕು ಅಂತಂದ್ರೆ ಫೀಸ್ ಕಟ್ಟೋಕ್ಕಾಗಲ್ಲ. ಫೀಸ್ ಕಟ್ಟಿದ್ರೆ ಇಲ್ಲೇ ಅಕ್ಕಿ ರೇಷನ್ ತೊಗೊಳಕ್ಕಾಗಲ್ಲ. ಭಾಳ ಕಷ್ಟ. ಮಕ್ಕಳು ಅಲ್ಲಿ ತಿಂದು ಬದುಕ್ತಾರೆ, ಯಾರ್ಯಾರು ಮಕ್ಕಳಿಗೆ ಹೆಲ್ಪ್ ಮಾಡ್ತಾರೆ. ಭಾಳ ಕಷ್ಟ ಇದೆ ಸರ್, ತುಂಬ ಕಷ್ಟ, ಭಾಳ ಕಷ್ಟ ಇದೀನಿ. ನಮಗೆ ಮನೆ ಕಷ್ಟ ಆಗ್ಬಾರ್ದು ಅಂದ್ಬಿಟ್ಟು ನಮ್ಮ ಮನೆಯವ್ರು ಎಲ್ಲಾದರೂ ಕಷ್ಟ ಬಿದ್ದು ನಮಗೆ ದುಡ್ಡು ತೊಗೊಂಬಂದು ಹಾಕ್ತಾರೆ. ಇವತ್ತಿನವರೆಗೆ ನಾವು ಇಲ್ಲಿ ಮಾಡ್ತಾಯಿದ್ದೀವಿ ಕೆಲಸ ಅಷ್ಟೇ. ಒಂದು ದಿವ್ಸಕ್ಕೂ ನನ್ನ ಮದುವೆ ಆದಮೇಲೆ ಎಲ್ಲಿ ಕೆಲಸಕ್ಕೆ ಕಳಿಸಿಲ್ಲ ನಮ್ಮ ಮನೆಯವರು. ಅಷ್ಟರ ನಮ್ಮನ್ನು ನೋಡ್ಕೊಂಡಿದ್ದಾರೆ. ಮಕ್ಕಳನ್ನೂ ಸಹ ಎಲ್ಲಿ ಕಳಿಸಿಲ್ಲ. ಹುಡುಗನ ಮಾತ್ರ ಕರ್ಕೊಂಡು ಹೋಗ್ತಾರೆ. ಗಂಡು ಹುಡುಗ ಬುದ್ಧಿ ಕಲಿಯೋದು ಯಾವಾಗ ಹೋಗಲಿ, ಕೆಲಸನೂ ಮಾಡಬೇಕು, ಓದೋದು ಮಾಡಬೇಕು. ನಮ್ಮ ಮಗಳನ್ನ ಸರ್ ಮದುವೆ ಮಾಡಿದ್ವಿ. ಮದುವೆ ಮಾಡ್ಬೇಕಂದ್ರೆ ಭಾಳ ಕಷ್ಟ ಬಂದಿದೆ ಸರ್. ದುಡ್ಡಿಗೋಸ್ಕರ ಅಲದ್ಬಿಟ್ಟೆ. ಗಂಜಿ ಕುಡಿಯೋಕ್ಕೂ ನಮ್ಗೆ ಕಾಸು ಇಲ್ಲಂಗಾಯ್ತು. ಆದ್ರೆ ಪುಣ್ಯಾತ್ಮರು ಯಾರಾಗ ಕಾಸು ಕೊಟ್ಟರು ಸರ್, ಒಂದು ಸ್ವಲ್ಪ ಕಾಸು ಕೊಟ್ಟರು ಸರ್. ಅವ್ರಿಗೆ ಸಾಲ ನಂಗೆ ಕೊಟ್ಟರು, ಅವ್ರಿಗೆ ಬಡ್ಡಿ ಕಟ್ತಾ ಇದ್ದೀನಿ. ಕಷ್ಟ ಬಿದ್ದು, ತುಂಬ ಕಷ್ಟ ಬಿದ್ದು, ಒಂದು ರೈಸನ್ ತೊಗೊಳಕ್ಕೂ ಆಗ್ಲಾರಂಗೆ ನಂಗೆ ಕಷ್ಟ ಬಿದ್ದೀನಿ. ಇವಾಗಲೂ ಹಂಗಾಗಿದೆ ಸರ್ ನಮ್ಗೆ. ಮದುವೆ ಮಾಡಿದ್ವಿ. ಈಗ ಮಕ್ಕಳನ್ನ ಓದಿಸ್ಬೇಕಂತೀನಿ, ಓದಿಸುವಷ್ಟು ಶಕ್ತಿ ನನ್ನ ಹತ್ರ ಇಲ್ಲ. ಇವಾಗ ಮಗ ಓದ್ತಾನಂತಾನೆ, ನಾನು ಬೇಡ ಅಂತ ಇದ್ದೀನಿ. ಬಾಪ ನನ್ನ ಜೊತೆನೇ ಮುಟ್ಟಿವರಕ್ಕೆ ಬಾ ಅಂತ ಇದ್ದೀನಿ. ಮಗಳನ್ನ ಮದುವೆ ಮಾಡ್ತಾ ಇದ್ದೀನಿ. ಆ ಬಡ್ಡಿ ಕಟ್ಟೋಕೆ ಆಗ್ತಾಯಿಲ್ಲ ನನ್ನ ಕೈಲೇ. ಈ ದಿನ ಬಂದಿರೋ ದುಡಿಮೆ ಎಲ್ಲ ಬರೀ ಬಡ್ಡಿ ಆಗ್ತೈತೆ. ನಮ್ಗೆ ರೇಷನ್ ತೊಗೊಳಕ್ಕೂ ಕಷ್ಟ ಆಗ್ಬಿಡೈತೆ. ನಾನು ಓದೋದು ಬಿಟ್ಟು ನಮ್ಮ ಅಪ್ಪನ ಜೊತೆ ಮೂಟೆ ಹೊತ್ತು ಅದರಿಂದ ಬರೋ ಅಷ್ಟು ದುಡ್ಡನ್ನ ಸಣ್ಣ ಪುಟ್ಟ ಸಮಸ್ಯೆಗಳಿಗೆ ಪರಿಹಾರ ಮಾಡ್ಕೊಬೋದು ಅಂತ ಆಸೆ ಇದೆ. ನನಗೂ ಮೂಟೆ ಹೊರಬೇಕು ಅಂತ ಆಸೆ ಇದೆ. ಆದರೆ ಅದಕ್ಕೆ ಮೂಟೆ ಹೊರದೆ ಪರ್ಮನೆಂಟ್ ಸಜೆಷನ್ ಅಲ್ಲ. ನಾನು ಓದಿದ್ರೆ ಒಂದು ಒಳ್ಳೆ ಪೊಸಿಷನಿಗೆ ಬರ್ತೀನಿ, ಒಂದು ಒಳ್ಳೆ ಕೆಲಸಕ್ಕೆ ಸೇರ್ಕೊತೀನಿ, ನಮ್ಮ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊತೀನಿ, ನಮ್ಮ ತಂಗಿಗೆ ಓದಿಸ್ತೀನಿ, ನಮ್ಮ ತಂಗಿಗೂ ಮದುವೆ ಮಾಡ್ತೀನಿ. ನನ್ನ ಎಜುಕೇಷನ್ ಪೂರ್ಣಗೊಂಡ್ರೆ ನನ್ನ ಇಡೀ ಫ್ಯಾಮಿಲಿ ಸಮಸ್ಯೆಗಳೆಲ್ಲ ಪರಿಹಾರ ಆಗುತ್ತೆ. ದಯವಿಟ್ಟು ನನಗೆ ಓದೋದಕ್ಕೆ ಪ್ಲೀಸ್ ಸಹಾಯ ಮಾಡಿ ಸರ್. ನಿಲ್ಲಿಸ್ದೆ ಅಳ್ತಾ ಇದೆಯಾ ತಾಯಿ ನೀನು? ಯಾತಕ್ಕೆ ಅಂತ ಒಂದು ಕಾರಣ ಹೇಳು. ನೀನ್ ಅಳೋದು ಬಂದು ನಮ್ಮ ಮೇಲೆ ನಂಬಿಕೆ ಇಲ್ಲನಾ? ಏನ್ ಪರಿಶ್ರಮ ಅವ್ರೆ? ಮೇಡಮ್ ಅವರೇ, ನೀನ್ ಅಳೋದು ಹೆಂಗಿದೆ ಅಂದ್ರೆ ನಮ್ ಯಾರ ಮೇಲೂ ನಂಬಿಕೆ ಇಲ್ಲ, ಅದರಿಂದ ಅಳ್ತಾ ಇದೀನಿ. ಇಲ್ಲ ಮೇಡಮ್ ಅವರೇ. ಮತ್ತೆ ಇಲ್ಲ, ಅಲ್ಲಿ ಹತ್ತಿದ್ದು ಬ್ಯಾಲೆನ್ಸ್ ಇದೆ, ಇಲ್ಲಿ ಬಂದು ಅಳ್ತಾ ಇದೆ ಮಿಕ್ಕಿದ್ದು. ಆ ಥರ ಹೇಳು ಹೇಳಿ ಮೇಡಮ್ ಅವರೇ. ಯಾಕೆ ಅಳ್ತಾ ಇದೆ ಅಂತ ಹೇಳಿ. ಅಳು ನಿಲ್ಸು ಮೊದ್ಲು. ಯಾವಾಗ್ಲೂ ಸಮಸ್ಯೆಗಳು ಬರುತ್ತೆ, ಪರಿಹಾರ ಹುಡುಕ್ಬೇಕು. ಪರಿಹಾರ ಸಿಕ್ಬಿಟ್ಟಿದೆ ಈಗ. ಹುಡುಕಿ ನಾವೆಲ್ಲರೂ ಸೇರಿರೋದೇ ಪರಿಹಾರ ಅಲ್ವಾ? ಅದು ಯಾವ ರೀತಿ ತಗೊಂಡೋಗೋಣ ಅನ್ನೋದಕ್ಕೆ ಅವರು ಸಹಾಯ ಮಾಡಕ್ ಬಂದಿದ್ದಾರೆ. ಸ್ವಲ್ಪ ನಿಲ್ಸು. ಹೇಳಿ ಮಿಸ್ ರಂಗನಾಥ್. ನಂಗೆ ಏನೋ ಮಾತು ಬರ್ತಿಲ್ಲ. ಯಾಕಂದ್ರೆ ನಾವು ದಿನನಿತ್ಯದಲ್ಲಿ ಏನೋ ಒಂದು ಅಪ್ಪ ಅಮ್ಮ ಏನೋ ಒಂದು ಸಣ್ಣ ವಿಷಯಕ್ಕೆ ಏನಾರು ಅಂದರೆ ನಾವೇನಾದ್ರು ಕೋಪ ಮಾಡ್ಕೋತೀವಿ, ಇಲ್ಲ ಬೈತೀವಿ, ಅಥವಾ ಒಂದು ಸಣ್ಣ ವಿಷಯನೇ ದೊಡ್ಡ ಪ್ರಾಬ್ಲಮ್ ಥರ ಮಾಡ್ತೀವಿ. ಬಟ್ ನಮಗೆ ಬೇಸಿಕ್ ಎಜುಕೇಷನ್ ಜೊತೆ
ಚೆನ್ನಾಗಿ ಒಂದು ಮನೆ ಎಲ್ಲನೂ ಮಾಡಿಕೊಟ್ಟಿದ್ದಾರೆ ನಮ್ಮ ತಂದೆ ತಾಯಿ. ನಿಜವಾಗ್ಲೂ ನನಗೆ ಇವ್ರನ್ನ ನೋಡಿ ನಿಜವಾಗ್ಲೂ ಅಂದರೆ ಒಂದು ಎಜುಕೇಷನ್ ಬೇಕು, ನಾವು ಓದು ಬರ ಕಲಿಬೇಕು ಅಂತ ಕೇಳ್ಕೊತಿದ್ದಾರೆ, ಅದಕ್ಕೆ ಸಪೋರ್ಟ್ ಮಾಡಿ ಅಂತಿದ್ದಾರೆ. ನಂಗೆ ಬೇರೆ ಏನು ಮಾತಿಲ್ಲ ಹೇಳೋಕ್ಕೆ. ನನ್ನ ಕೈಲಿ ಎಷ್ಟಾಗುತ್ತೋ ನಾನು ಏನಾದರೂ ಪರವಾಗಿಲ್ಲ, 5 ರೂಪಾಯಿ ಆದರೂ ಪರವಾಗಿಲ್ಲ ಇವ್ರಿಗೋಸ್ಕರ ಏನಾದರೂ ಕೊಟ್ಟು ಹೋಗ್ಬೇಕನ್ನೋದು. ನಿನ್ನ ಮಕ್ಳ ಹತ್ರ ಮಾತಾಡ್ಬರ್ತೇನೆ. ಮಗ ಹೆಸರೇನು? ಮಂಜುನಾಥ್. ಮಂಜುನಾಥ್. ಏನಾಗಿದೆ ಕಂದ ಕೈಯಲ್ಲಿ? ಬೆರಳೊಂದು ಸ್ವಲ್ಪ ಕಟ್ಟಾಗಿದೆ. ಸ್ವಲ್ಪ ಕಟ್ಟಾಯ್ತಾ? ಮೊನ್ನೆ ಮಾತಾಡ. ಯಾಕೆ? ಮೇಡಮ್ ಲಿಫ್ಟ್ ಕೆಲಸಕ್ಕೆ ಹೋಗ್ತಿದ್ದ. ಹಾ, ಆ ಲಿಫ್ಟ್ ಅಲ್ಲಿ ನಮ್ಮ ದೇವ್ರ ಪುಣ್ಯಕ ಕೈ ಸಿಗಕ್ಕಂದಿಲ್ಲ, ಕೈ ಮಧ್ಯದಲ್ಲಿ ಇಟ್ಯಾ? ಹೋಗಿ ಬಿಡ್ದು ಸರ್ ಅವನು. ಕೈ ಆಕ್ಸಿಡೆಂಟ್ ಅಲ್ಲಿ ಆಫ್ ಸ್ಟಾಪ್ ಮಾಡ್ಬೇಕು ಅಂತ ಕೈ ಇಟ್ಯಾ ನೀನು? ಇಲ್ಲ, ಲಿಫ್ಟ್ ಎತ್ತುತ್ತಲ್ಲ, ಆ ಕೇಬಲ್ಗೆ ಬೆರಳು ಸಿಗಾಕೊಂಡ್ಬಿಟ್ಟಿತ್ತು. ಕೈ ಹೋಗ್ಬೇಕಿತ್ತು, ಅಷ್ಟೊತ್ತಲ್ಲಿ ಕೈ ಎಳ್ಕೊಂಡೆ ಬೆರಳಲ್ಲೇ ಉಳ್ಕೊಡ್ತದು. ತಪ್ಪಿ ಯಾರ್ದು ನಿಂದ? ಆ ಕಡೆ ಬೇರೆ ಯಾರಾದ್ರೂ ಎಲೆಕ್ಟ್ರಿಷಿಯನ್? ಸಪರೇಟ್ ಮಿಷಿನ್ ಯಾರು ಆಪರೇಟ್ ಮಾಡ್ಬಿಟ್ಟು ಸಡನ್ ಆಗಿ. ಅಯ್ಯೋ ದೇವ್ರೆ, ಹುಷಾರಾಗಿರು. ಹಾಂ ಬಿಕಾಸ್ ಮೆಷಿನ್ಸ್ ಜೊತೆಗೆ ನಾವು ಕೆಲಸ ಮಾಡ್ತಾ ಇದೀವಿ. ಒಂದ್ ಮಾತ್ರ ಹೇಳ್ತೀನಿ ತಾಯಿ ಪರಶುರಾಮ್ ಅವರೇ, ಆ ಮಗು ಏನು ಕೇಳಿಲ್ಲ ನೋಡಿ. ನಾನು ಓದ್ಬೇಕು, ಸಹಾಯ ಮಾಡಿ. ಓದ್ಬೇಕು ಅನ್ನೋ ಆಸೆ ಎಲ್ಲಾರ್ಗು ಇದೆ. ನಿನ್ನ ಹೆಸರೇನಮ್ಮ? ತೇಜಸ್ವಿನಿ. ತೇಜಸ್ವಿ. ಅಪ್ಪನ ಸಂಬಳ ಸಾಕಾಗಲ್ಲ. ಅವ್ರೊಂದು ಮೂಟೆಗೆ 5 ರೂಪೀಸ್, 70 kgಗೆ 5 ರೂಪಾಯಿ ಒಂದು ಮೂಟೆ. RMCಲಿ ತುಂಬಾ ಡಸ್ಟ್ ಇದೆ ಮ್ಯಾಮ್. ಅವ್ರಿಗೆ ಯಾರಿಗೂ ಆಗಲ್ಲ, ಇವ್ರ ಕೈಯಲ್ಲೂ ಆಗಲ್ಲ. ಒಂದು ಸತಿ ಅದು ಮೆಟ್ಲಿದೆಯಲ್ಲ, ಅದು ಹತ್ತಿ ಇಳಿಯೋಷ್ಟೊತ್ತಿಗೆ ಅವ್ರ ಕೈಲಿ ಮೂಟೆ 70 kg ಇರುತ್ತೆ. ಹತ್ತಿಬೇಕು, ಇಳಿಬೇಕು. ಒಂದ್ಸತಿ ಬಿದ್ರು ಅಂದ್ರೆ ಬೆನ್ನು ನೋವಾಗಿರುತ್ತೆ, ಇಲ್ಲಾಂದ್ರೆ ಕಾಲು ಏನಾದ್ರೂ ಆಗಿರುತ್ತೆ. ಅಯ್ಯೋ, ಇವರು ಅಷ್ಟೇ, ಅವರು ಅಷ್ಟೇ. ಅಲ್ಲಿ ಯಾರು ಇಲ್ಲ ಮ್ಯಾಮ್ ತೋರ್ಸಕ್ಕೆ. ನಮಗ್ ನಾವೇ ನೋಡ್ಕೊಬೇಕು. ಅವ್ರಿಗೊಂದ್ಸತಿ ಬೆನ್ನಿಗೆ ಏಟಾಗಿದೆ ಅಪ್ಪಗೆ. ಆಗ್ತಾ ಇಲ್ಲ. ಅಲಗಿ ಜಾರಿ ಬಿದ್ದು ಸೊಂಟ ನೋವಾಗಿ ಬಿದ್ದೀನಿ ಮೇಡಮ್. ನಾನು ಡಾಕ್ಟರ್ ಹತ್ರ ತೋರಿಸಿನಿ ಮೇಡಮ್. ಏನ್ ಪ್ರಾಬ್ಲಮ್ ಇಲ್ಲ. ಏನ್ ಪ್ರಾಬ್ಲಮ್, ಪಟ್ಟಿ ಗಿಟ್ಟಿ ಹಾಕ್ಸ್ತಾರೆ ಮೇಡಮ್. ಅಷ್ಟೇ. ಅದೇ ಮುಟ್ಟಿವರಕ್ಕೆ ಹೋಗ್ಬಿಡಪ್ಪ, ಬೇರೆ ಏನ್ ನೋಡು ಅಂತಾರೆ. ನಾವು ಏನು ಓದಿಲ್ಲ, ನಮ್ಗೆ ಯಾವ್ದು ಬರಲ್ಲ ಕೆಲಸ. ಪದೇ ಪದೇ ನಾನೇನು ಓದಿಲ್ಲ ಅನ್ನೋ ಮಾತೇ ಬರ್ತಾ ಇದೆ. ಓದು ಅನ್ನೋದು ಒಂದ್ ಕಡೆ ನಿಮ್ಮನ್ನ ತಲುಪುತ್ತೆ. ನಿನ್ನ ಹೆಸರು ಪುಟ? ಕಾವೇರಿ. ಕಾವೇರಿ, ಏನೇನು ಕನಸುಗಳಿದೆ ಕಾವೇರಿ ನಿನ್ಗೆ? ನಾನು ಚೆನ್ನಾಗಿ ಓದಬೇಕು, ಒಂದು ಲೆವೆಲಿಗೆ ಬರಬೇಕು ಅಂತ ಇದೆ. ಓದ್ಬೇಕು ಇನ್ನು ಮುಂದೆ? ಹಾ. ಈಗ ಎಷ್ಟು ಸೆಕೆಂಡ್ PU ಓದ್ತಾ ಇದೆಯಾ? ಹಾ, ಓದ್ತಾ ಇದ್ದೀನಿ. ಓದ್ ಮುಗಿಸಿದ್ಯಾ? ಇನ್ನೂ ಇದೆಯಾ? ಇನ್ನೂ ಇದೆ. ಕೆಲ್ಸಕ್ಕೆ ಹೋಗ್ಲಿಲ್ಲ ಇನ್ನು? ಹೋಗ್ತಾ ಇದ್ದೀನಿ. ಕೆಲ್ಸಕ್ಕೆ ಹೋಗ್ತಾ ಇದೆಯಾ? ಕಾಲೇಜ್ ಬಿಟ್ಬಿಟ್ಟು ಇವಾಗ ಓದಕ್ಕೆ ಆಗ್ತಾ ಇಲ್ಲ, ಓದಿಸಕ್ ಆಗ್ತಾ ಇಲ್ಲ ಅಪ್ಪನ ಕೈಯಲ್ಲಿ. ಈಗ ಓದು ನಿಲ್ಸ್ಬಿಟ್ಟಿದ್ಯಾ? ತಂದೆಗೆ ಓದ್ಸಕ್ ಆಗ್ತಾ ಇಲ್ಲ. ನಿನ್ ಕನಸು ಓದ್ಬೇಕು. ನಿಮ್ ಮಗಳನ್ನ ನೀವು ಓದ್ ನಿಲ್ಸಿದ್ದು ಮಾತ್ರ ನನಗೆ ಅಷ್ಟು ಸರಿಯಾಗಿ ಅನ್ನಿಸ್ತಾ ಇಲ್ಲ. ಏನ್ ಕೆಲಸ ಮಾಡಿ ಸಂಪಾದನೆ ಮಾಡ್ತಾ ಇರ್ತೀರಾ? ಏನಾದರೂ ಕೆಲಸ ನಾನು ಮಾಡಕ್ಕೆ ರೆಡಿ. ಮನೆ ಕೆಲಸ ಮಾಡ್ತೀರಾ? ಮಾಡ್ತೀನಿ. ಗೊತ್ತಾ ನಿಮ್ಗೆ? ಮನೇಲಿ ಮಾಡಿಸ್ತಾರೆ ಮೇಡಮ್. ಆಮೇಲೆ ಮೂಟೆ ಹೊತ್ತೀರಾ? ಮ್ಯಾಕ್ಸಿಮಮ್ ವೇಟ್ ಎಷ್ಟು ಹೊತ್ತಿದ್ದೀರಾ? ನಾವೆಲ್ಲ ಜಿಮ್ಗೆ ಹೋಗ್ಬಿಟ್ಟು ವೆಯ್ಟ್ಸ್ ಎತ್ತದೆಲ್ಲ ಮಾಡ್ತೀವಿ. ಮ್ಯಾಕ್ಸಿಮಮ್ 5 kg ಅಷ್ಟೇ, ಅದಕ್ಕಿಂತ ಅಲ್ಲ. ಮೂಟೆ ಹೊತ್ತಕ್ಕೆ ಇವ್ರನ್ನ ಕರ್ಕೊಂಡು ಹೋಗ್ರಿ 2 ದಿವಸ ಮೂಟೆ ಹೊತ್ತಕ್ಕೆ. ಅಲ್ಲಿರೋರು ನಿಮ್ಮನ್ನ ಹೊತ್ಕೊಂಡು ಬಂದು ಬಿಟ್ಬಿಡ್ತಾರೆ, ಹೋಗಮ್ಮ ನಿನ್ ಮನೆಗೆ ಅಂತ. ಏನೋ ನಿಮ್ ತಕ್ಕಾಗಿ ಸ್ವಲ್ಪ ಏನೋ ಒಂದ್ ಮಾಡ್ತೀರಾ. ಎಸ್ ಮ್ಯಾಮ್. ನಿಮ್ ಲೆವೆಲ್ಗೆ ಈಸಿಯಾಗಿ. ಬಟ್ ಏನೋ ಮಾಡ್ಬೇಕು ಅನ್ನೋ ಉದ್ದೇಶ ಇದೆಯಲ್ಲ, ಅದು ಒಳ್ಳೇದಾಗುತ್ತೆ. ಪ್ಲೀಸ್ ಹೋಗಿ ಬನ್ನಿ, ಸಂಪಾದನೆ ಮಾಡ್ಕೊಂಡು ವಿಜಯೀ ಭವ. ದುಡಿಮೆಗೆ ಸ್ಫೂರ್ತಿಯಾಗಿ ಇರುವೆವು ಜೊತೆ ಸದಾ, ಭರವಸೆ ಮೂಡಲೆಂದು ಇದೆಯಿಲ್ಲೇ ಆಸ್ಪದ. ಅದಕ್ಕೆ 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 ಅಲ್ಲಾಡ್ ಸಲ್ಲಾಡ್ 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 ಸಲ್ಲಾಡ್ಸು. ಕಾನ್ ಜೊತೆ ಸೆಲ್ಫಿನೂ ತಗೊಂಡ್ರೆ 50 ರೂಪಾಯಿ. ಸೆಲ್ಫಿ ಇಲ್ಲ, ನಮ್ಮ ಮಾಮೂಲಿ ಆರ್ಡಿನರಿ ಮೊಬೈಲ್. ಸದಾ